ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್‌ಗೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನನಗೆ ಇಷ್ಟವಾದಂತಹ ಪೇಪರ್ ಮತ್ತೆ ಸ್ಕೋರ್ ಮಾಡೋದಕ್ಕೆ ಸುಲಭವಾದಂತಹ ಪೇಪರ್ ಕನ್ನಡ. ಅದಕ್ಕೆ ಯಾವ ಪುಸ್ತಕಗಳನ್ನ ಓದಬೇಕು ಅನ್ನೋದನ್ನ ನೋಡೋಣ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ. ಏನು ಅಂತ ಅಂದ್ರೆ, "ಮುದಿನಾಯಿ ಮೂಳೆ ಗುಡ್ಡೆ ಹಾಕ್ಕೊಂಡಾಗೆ" ಅಂತ. ಅದರ ಅರ್ಥ ಏನು ಅಂತ ಅಂದ್ರೆ, ಕೆಲವರು ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ಟಡಿ ಮೆಟೀರಿಯಲ್ಸ್‌ನ ಕಲೆಕ್ಟ್ ಮಾಡಿ ಇಟ್ಕೋತಾರೆ. ಅಂದ್ರೆ ಅದನ್ನ ಅವರು ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಸ್ಟಡಿ ಮೆಟೀರಿಯಲ್ಸ್ ಅಂತೂ ಕಲೆಕ್ಟ್ ಮಾಡ್ತಾರೆ. ಈ ತಪ್ಪನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ಓದೋದಕ್ಕೆ ಆಗತ್ತೆ, ಪರ್ಟಿಕ್ಯುಲರ್ ಆಗಿ ಇಂಥ ಸಬ್ಜೆಕ್ಟ್‌ಗೆ ಇಂಥ ಪುಸ್ತಕಗಳು ಅನ್ನೋದನ್ನ ಮಾತ್ರ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಮೊದಲು ನನಗೆ ಇಷ್ಟವಾದಂತಹ ಪೇಪರ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸಹಾಯ ಮಾಡುವಂತಹ ಪೇಪರ್, ಜೊತೆಗೆ ನನಗೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನನ್ನನ್ನ ಕೈ ಹಿಡಿದಂಥ ಪೇಪರ್ ಕನ್ನಡ ಪೇಪರ್. ಇದಕ್ಕೆ ಯಾವ ಪುಸ್ತಕಗಳನ್ನ ಓದಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ಕ್ರೀನ್‌ಶಾಟ್ ಆದ್ರೂ ತಗೊಳ್ಳಿ ಅಥವಾ ಬರ್ದಾದ್ರೂ ಇಟ್ಕೊಳ್ಳಿ. ಐ.ಎಸ್. ಅರಳುಗುಪ್ಪಿ ಅವರ ಸಮಗ್ರ ಕನ್ನಡ ವ್ಯಾಕರಣ ಅನ್ನೋ ಪುಸ್ತಕವನ್ನ ನೀವು ರೆಫರ್ ಮಾಡಿ. ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್‌ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್‌ನ ಸ್ಕೋರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಪುಸ್ತಕದಲ್ಲಿ ಅನಗತ್ಯವಾದ ವಿಷಯಗಳನ್ನ ಹೇಳಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸಾಮ್‌ಗೆ ಅಷ್ಟು ಮಾತ್ರ ಈ ವಿಷಯ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ಹಾಗಾಗಿ ನಾನು ಈ ಪುಸ್ತಕವನ್ನ ಮಸ್ಟ್ ಅಂತ ಹೇಳ್ತೀನಿ. ಈ ಪುಸ್ತಕವನ್ನ ದಯಮಾಡಿ ಎಲ್ಲರೂ ರೆಫರ್ ಮಾಡಿ. ಕನ್ನಡ ಸಮಗ್ರ ವ್ಯಾಕರಣವನ್ನ. ಜೊತೆಗೆ ನೀವು ತೀನಂ ಶ್ರೀಯವರ ಕನ್ನಡ ಮಧ್ಯಮ ವ್ಯಾಕರಣ. ಈ ಪುಸ್ತಕ ನಿಮ್ಗೆ ಎಲ್ಲಾ ರೀತಿ ವ್ಯಾಕರಣವನ್ನ ಕವರ್ ಮಾಡುತ್ತೆ. ಈ 2 ಪುಸ್ತಕಗಳನ್ನ ನೀವು ವ್ಯಾಕರಣಕ್ಕೋಸ್ಕರ ಕವರ್ ಮಾಡಿದ್ರೆ ಸಾಕಾಗತ್ತೆ. ನೀವು ಕನ್ನಡ ಪದಗಳ ಅರ್ಥ, ಕವಿಗಳ ಜನ್ಮಕೃತಿ ಮತ್ತೆ ಪ್ರಶಸ್ತಿ ಈ ಮಾಹಿತಿಗಾಗಿ ನೀವು 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇರುತ್ತಲ್ವಾ, ಆ ಕನ್ನಡ ಪುಸ್ತಕವನ್ನ ಅಭ್ಯಾಸ ಮಾಡಿ. ಇದು ನಿಮ್ಗೆ ಸಿಂಗಲ್ ಮಾರ್ಕ್ಸ್ ಕೂಡ ಮಿಸ್ ಆಗದೆ ಇರೋ ಹಾಗೆ ಇದು ನಿಮ್ಮನ್ನ ನೋಡ್ಕೊಳುತ್ತೆ. ಜೊತೆಗೆ ನಿಮ್ಗೆ ಪೇಪರಲ್ಲಿ ಕೇಳಿರ್ತಾರೆ, ಕನ್ನಡದ ಸರಿಯಾದ ರೂಪ ಅಂತ ಹೇಳಿ ಕೇಳಿರ್ತಾರೆ. ಅದನ್ನ ಆಯ್ಕೆ ಮಾಡಿ ಅಂತ ಕೇಳಿರ್ತಾರೆ ಅಥವಾ ವಾಕ್ಯಗಳ ಸರಿಯಾದ ರೂಪ ಯಾವುದು ಅಂತ ಹೇಳಿ ಕೇಳಿರ್ತಾರೆ ಪೇಪರ್‌ನಲ್ಲಿ. ಅದನ್ನ ನೀವು ಸುಲಭ ಮಾಡ್ಕೋಬೇಕು ಅಂತ ಅಂದ್ರೆ, ನನ್ನ ಎಕ್ಸ್‌ಪೀರಿಯನ್ಸ್‌ನಲ್ಲಿ ನಾನು ನಿಮ್ಗೆ ಹೇಳೋದಾದ್ರೆ, ಕನ್ನಡ ನ್ಯೂಸ್ ಪೇಪರ್‌ನನ್ನ ಮಸ್ಟ್ ರೀಡ್ ಮಾಡಿ. ಇದು ನಿಮ್ಗೆ ಜನರಲ್ ನಾಲೆಡ್ಜ್‌ಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಕನ್ನಡವನ್ನ ನೀವು ಅದರಲ್ಲಿ ಪತ್ರಿಕೆನಲ್ಲಿ ತುಂಬಾ ಕ್ಲಿಷ್ಟವಾದ ಪದಗಳನ್ನ ಸರಿಯಾಗಿ ಬರ್ದಿರ್ತಾರೆ. ಉದಾಹರಣೆಗೆ ನಾನು ನಿಮ್ಗೆ ಅಂತಃಕರಣ ಅನ್ನೋ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಅದನ್ನ ನಿಮ್ಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅಂತಃಕರಣ, ಅಂತಃಕರಣ, ಅಂತಃಕರಣ ಈ ರೀತಿ. ಅದ್ರಲ್ಲಿ ನಿಮ್ಗೆ ಇಲ್ಲಿ ಕೇಳ್ದಷ್ಟು ಸುಲಭ ಇರೋದಿಲ್ಲ. ಅಲ್ಲಿ ಪೇಪರಲ್ಲಿ ಹೋಗಿ ನೋಡಿದಾಗ ಇದರಲ್ಲಿ ಸರಿಯಾದ ರೂಪ ಯಾವುದು ಅನ್ನೋದು ನಮಗೆ ಕನ್‌ಫ್ಯೂಷನ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕಂತ ಅಂದ್ರೆ, ನ್ಯೂಸ್ ಪೇಪರ್‌ನ ರೀಡ್ ಮಾಡ್ಬೇಕಾದ್ರೆ ನಿಮ್ಗೆ ಡಿಫಿಕಲ್ಟ್ ಆಗಿರುವ ಪದಾಂತ ಯಾವುದು ನಿಮಗೆ ಅನ್ಸುತ್ತೋ ಅದನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಹಾಗಾಗಿ ನ್ಯೂಸ್ ಪೇಪರನ್ನ ಮಸ್ಟ್ ರೀಡ್ ಮಾಡಿ. ಇಷ್ಟು ಸಾಕಾಗುತ್ತೆ. ಒಂದು ಅರಳಗುಪ್ಪಿ ಅವ್ರದ್ದು ಸಮಗ್ರ ಹೊಸಗನ್ನಡ ವ್ಯಾಕರಣ, ಇನ್ನೊಂದು ತೀನಂ ಶ್ರೀ ಅವರದ್ದು ಮಧ್ಯಮ ಕನ್ನಡ ವ್ಯಾಕರಣ, ಮತ್ತೆ 6ರಿಂದ 10ನೇ ತರಗತಿವರೆಗೆ ಕನ್ನಡ ಮೊದಲನೇ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಆಗಿರುವಂತಹ ಭಾಷಾ ಪುಸ್ತಕ, ಜೊತೆಗೆ ನ್ಯೂಸ್ ಪೇಪರ್ ರೀಡಿಂಗ್. ನೀವಿಷ್ಟನ್ನ ಮಾಡ್ಕೊಂಡ್ರೆ ಕನ್ನಡದಲ್ಲಿ ನಿಮ್ಗೆ ಅತಿ ಹೆಚ್ಚು ಮಾರ್ಕ್ಸನ್ನ ಸ್ಕೋರ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಒಂದೊಂದ್ ಮಾರ್ಕ್ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವುದನ್ನು ಕೂಡ ಇದು ಬರೋದಿಲ್ಲ, ಇದು ಅಗತ್ಯ ಇಲ್ಲ ಅಂತ ನೀವೇ ಡಿಸೈಡ್ ಮಾಡಿ ಅದನ್ನ ಕೈ ಬಿಡೋಕ್ ಹೋಗ್ಬೇಡಿ. ಇದನ್ನೆಲ್ಲದನ್ನು ಅಭ್ಯಾಸ ಮಾಡಿ. ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಜನರಲ್ ನಾಲೆಡ್ಜ್‌ಗೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜನರಲ್ ನಾಲೆಡ್ಜ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್. ಸೊ, ನೀವು ಪರ್ಟಿಕ್ಯುಲರ್ ಆಗಿ ಇಂತಿಂಥ ವಿಷಯಕ್ಕೆ ಇಂತಿಂಥ ಪುಸ್ತಕವನ್ನೇ ಓದಬೇಕು ಅಂತ ಇಟ್ಕೊಂಡು ಓದೋದ್ರಿಂದ ಏನಾಗುತ್ತೆ ಅಂದ್ರೆ, ತುಂಬಾ ಪುಸ್ತಕಗಳನ್ನ ರೆಫರ್ ಮಾಡಿ ಎಲ್ಲಾದನ್ನು ಕವರ್ ಮಾಡಕ್ ಆಗ್ದಿಲ್ಲೇನೆ ನೀವು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋದು ಕಡಿಮೆ ಆಗ್ಬಹುದು. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನೀವು ಏನ್ ಓದ್ತೀರಾ ಪುಸ್ತಕಗಳು, ಅದನ್ನ ಅಚ್ಚುಕಟ್ಟಾಗಿ ಓದಿ. ಅದಕ್ಕೋಸ್ಕರನೇ ನಿಮ್ಗೆ ಇಂತಿಷ್ಟೇ ಓದಿ ಅಂತ ಹೇಳ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಜಿಕೆಗೆ ಏನೆಲ್ಲ ಪುಸ್ತಕಗಳು ಬೇಕೋ ಅದನ್ನ ಹೇಳ್ತೀನಿ. ಈಗ ಮಾಡಿರುವಂತಹ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನ್ನೋದಾದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಬೇಕು ಅನ್ನೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಜೊತೆಗೆ ಇನ್ನು ಯಾವ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನ ಕೂಡ ಕಮೆಂಟ್‌ನಲ್ಲಿ ತಿಳಿಸಿ. ನಾನು ನನ್ನ ಕೈಯಲ್ಲಾದ ಪ್ರಯತ್ನವನ್ನ ಮಾಡಿ ಒಳ್ಳೆ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಪೂರ್ತಿ ವಿಡಿಯೋಗಾಗಿ ಇನ್ಫೋವರ್ಲ್ಡ್ 888 ಅನ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಇದರದ್ದು ಪೂರ್ತಿ ವಿಡಿಯೋ ಇರುತ್ತೆ. ನಾನ್ ಮಾಡಿರುವಂತಹ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ರೆ, ಉಪಯುಕ್ತವಾಗಿದೆ ಅಂತ ಅಂದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ತಿಳಿಸಿ ಉಪಯುಕ್ತವಾಗಿದೆ ಅಂತ ಹೇಳಿ. ನಿಮ್ಮ ಅಗತ್ಯ ಇರ್ತಕ್ಕಂಥ ಎಕ್ಸಾಮ್ಸ್‌ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಫ್ರೆಂಡ್ಸ್‌ಗಳಿಗೆ ಇದನ್ನ ಶೇರ್ ಮಾಡಿ. ಜೊತೆಗೆ ಫಾಲೋ ಮಾಡಿ ಇನ್‌ಸ್ಟಾಗ್ರಾಮ್‌ನಲ್ಲಿ. ಥ್ಯಾಂಕ್ ಯು.